ವಿಷಯ ಇಷ್ಟೇ. ನುಗ್ಗೆಕಾಯಿ ಗಿಡದಲ್ಲಿ ಹೂವು ಬಿಟ್ಟರೂ ಕಾಯಿ ಆಗದೇ ಇರಲು ಕಾರಣ ಮತ್ತು ಪರಿಹಾರಗಳು, ಮತ್ತು ಬೇಗ ಕಾಯಿ ಬರಲು ಸುಲಭ ಟಿಪ್ಸ್. ನಮಸ್ಕಾರ ಸ್ನೇಹಿತರೆ, ರೇವತಿ ಹಳ್ಳಿ ಮನೆ ಕೈತೋಟ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮನೆ ಹಿತ್ತಲಲ್ಲೋ ಅಥವಾ ಗಾರ್ಡನ್ನಲ್ಲೋ ಒಂದು ನುಗ್ಗೆ ಗಿಡ ಇರಬೇಕು ಅಂತ ಆಸೆಪಟ್ಟು ಗಿಡ ಹಾಕ್ತೀವಿ. ಗಿಡ ಏನೋ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ, ಹಸಿರಾಗಿ ಕಣ್ಣಿಗೆ ತಂಪು ಕೊಡುತ್ತೆ, ತುಂಬಾ ಹೂವು ಕೂಡ ಬಿಡುತ್ತೆ. ಆದರೆ ಆ ಹೂವೆಲ್ಲ ಕಾಯಿ ಆಗೋ ಮುಂಚೆಯೇ ಉದುರಿ ಕೆಳಗೆ ಬಿದ್ದು ಬಿಡುತ್ತೆ. ಒಂದೇ ಒಂದು ನುಗ್ಗೆಕಾಯಿ ಕೂಡ ಸಿಗೋದಿಲ್ಲ. ಇಂತಹ ಸಮಸ್ಯೆ ನಿಮ್ಮ ಮನೆಯ ನುಗ್ಗೆ ಗಿಡದಲ್ಲೂ ಆಗ್ತಾ ಇದೆಯಾ? ಖಂಡಿತ ಬೇಜಾರಾಗಬೇಡಿ. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಗಿಡದ ಹೂವು ಯಾಕೆ ಉದುರುತ್ತೆ, ಅದಕ್ಕೆ ಮುಖ್ಯವಾದ 5 ತಪ್ಪು ಕಾರಣಗಳು ಏನು, ಮತ್ತು ನಿಮ್ಮ ಗಿಡದಲ್ಲಿ ಒಂದೇ ವಾರದಲ್ಲಿ ಹೂವೆಲ್ಲ ಕಾಯಿಯಾಗಿ ಬದಲಾಗಲು ನಾವು ಮನೆಯಲ್ಲೇ ಮಾಡಬಹುದಾದ ಅದ್ಭುತವಾದ ನೈಸರ್ಗಿಕ ಗೊಬ್ಬರ ಯಾವುದು ಅಂತ ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನುಗ್ಗೆ ಗಿಡ ತುಂಬ ಆರೋಗ್ಯವಾಗಿದ್ದು ಹೂವು ಕಾಯಿಯಾಗದೆ ಉದುರಲು ಮುಖ್ಯವಾಗಿ 5 ಪ್ರಮುಖ ಕಾರಣಗಳಿವೆ. ಅದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯ ಕಾರಣ, ನೀರಿನ ಏರುಪೇರು. ನುಗ್ಗೆ ಗಿಡಕ್ಕೆ ಹೂವು ಬಿಡುವ ಸಮಯದಲ್ಲಿ ನಾವು ಅತಿ ಹೆಚ್ಚು ನೀರು ಕೊಡಬಾರದು. ಗಿಡದ ಬುಡದಲ್ಲಿ ಯಾವಾಗಲೂ ನೀರು ನಿಂತು ಕೆಸರಾಗಿದ್ದರೆ ಹೂವುಗಳೆಲ್ಲ ಹಳದಿಯಾಗಿ ಉದುರಿ ಹೋಗುತ್ತವೆ. ಹಾಗಂತ ತೀರಾ ಒಣಗಲು ಬಿಟ್ಟರೂ ಹೂವು ಉದುರುತ್ತದೆ. ಬುಡದಲ್ಲಿ ತೇವಾಂಶ ಇರಬೇಕು, ಆದರೆ ನೀರು ನಿಲ್ಲಬಾರದು. ಎರಡನೇ ಕಾರಣ, ಪೋಷಕಾಂಶಗಳ ಕೊರತೆ. ನುಗ್ಗೆ ಗಿಡಕ್ಕೆ ಹೂವು ಬಿಟ್ಟು ಅದು ಕಾಯಿಯಾಗಿ ಬದಲಾಗಲು ಬೋರಾನ್, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅಂಶ ತುಂಬಾ ಮುಖ್ಯ. ಮಣ್ಣಿನಲ್ಲಿ ಈ ಸಪ್ಲಿಮೆಂಟ್ ಕಡಿಮೆ ಇದ್ದಾಗ ಗಿಡಕ್ಕೆ ಹೂವನ್ನು ಕಾಯಿಯಾಗಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುವುದಿಲ್ಲ. ಮೂರನೇ ಕಾರಣ, ಪರಾಗಸ್ಪರ್ಶದ ಕೊರತೆ. ನಮ್ಮ ಕೈತೋಟಕ್ಕೆ ಜೇನುನೊಣಗಳು, ಚಿಟ್ಟೆಗಳು ಬರದೇ ಇದ್ದರೆ ಹೂವುಗಳು ಕಾಯಿಯಾಗುವುದಿಲ್ಲ. ರಾಸಾಯನಿಕ ಔಷಧಿ ಹೊಡೆದರೆ ಈ ಕೀಟಗಳು ಬರುವುದಿಲ್ಲ. ಆಗ ಹೂವು ನೈಸರ್ಗಿಕವಾಗಿ ಉದುರುತ್ತವೆ. ನಾಲ್ಕನೇ ಕಾರಣ, ಹವಾಮಾನ ವೈಪರೀತ್ಯ. ದಿಢೀರನೆ ಅತಿಯಾಗಿ ಬಿಸಿಲು ಬಂದರೆ ಅಥವಾ ಸತತವಾಗಿ ಮಳೆ ಬಂದರೆ ಹೂವುಗಳು ಉದುರುತ್ತವೆ. ಐದನೇ ಕಾರಣ, ಸಣ್ಣ ಕೀಟಗಳ ಕಾಟ. ಹೂವಿನ ಮೊಗ್ಗುಗಳ ಒಳಗೆ ನುಸಿಗಳು ಅಥವಾ ಸಣ್ಣ ಬಿಳಿ ಕೀಟಗಳು ಕೂತು ಹೂವಿನ ರಸ ಹೀರುತ್ತವೆ. ಕಣ್ಣಿಗೆ ಕಾಣದ ಈ ಕೀಟಗಳಿಂದ ಹೂವು ಕೂಡ ಕಪ್ಪಾಗಿ ಬಿದ್ದು ಹೋಗುತ್ತವೆ. ಈಗ ನಾವು ಮ್ಯಾಜಿಕಲ್ ಮತ್ತು ಮನೆಮದ್ದು ಪರಿಹಾರ ನೋಡೋಣ. ಈಗ ಕಾರಣಗಳೇನು ಅಂತ ತಿಳಿತಲ್ವಾ? ಹಾಗಾದರೆ ಬೇಗ ನುಗ್ಗೆಕಾಯಿ ಬರಲು ಮತ್ತು ಹೂವು ಉದುರುವುದನ್ನು ತಡೆಯಲು ನಾವು ಮನೆಯಲ್ಲೇ ಮಾಡಬಹುದಾದ 3 ಸೂಪರ್ ಟಿಪ್ಸ್ ಇಲ್ಲಿವೆ ನೋಡಿ. ಇಂಗು ಮತ್ತು ಮಜ್ಜಿಗೆ ದ್ರಾವಣ. ಇದು ನುಗ್ಗೆ ಗಿಡಕ್ಕೆ ಅಮೃತವಿದ್ದಂತೆ. 1 ಲೀಟರ್ ಹುಳಿ ಮಜ್ಜಿಗೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಸಣ್ಣ ಚಮಚ ಇಂಗಿನ ಪುಡಿ ಅಥವಾ ಹಸಿ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು 2 ದಿನ ನೆನೆಯಲು ಬಿಡಿ. 2 ದಿನ ಪಕ್ಕಕ್ಕಿಡಬೇಕು, ನೆನೆಯೋಕ್ಕೆ ಇಡಬೇಕು ಇದನ್ನು. ನಂತರ ಇದಕ್ಕೆ 5 ಲೀಟರ್ ನೀರು ಸೇರಿಸಿ ನುಗ್ಗೆ ಗಿಡದ ಹೂವು ಮತ್ತು ಎಲೆಗಳ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡಿ. ಇಂಗಿನ ವಾಸನೆಗೆ ಕೀಟಗಳು ಓಡಿ ಹೋಗುತ್ತವೆ ಮತ್ತು ಹೂವು ಗಟ್ಟಿಯಾಗಿ ಕಾಯಿಯಾಗುತ್ತದೆ. ಇನ್ನೊಂದು ಟಿಪ್ಸ್, ಬೂದಿ ಮತ್ತು ಮೊಟ್ಟೆ ಕವಚದ ಪೌಡರ್. ಮನೆಯಲ್ಲಿ ಒಲೆಯ ಬೂದಿ ಇರುತ್ತಲ್ಲ, ಕಟ್ಟಿಗೆ ಸುಟ್ಟ ಬೂದಿ, ಚೆನ್ನಾಗಿರೋ ಕಟ್ಟಿಗೆನೇ ಸುಟ್ಟಿರೋ ಬೂದಿ ಆಗಬೇಕು. ಪ್ಲಾಸ್ಟಿಕ್ ಮತ್ತು ಪೇಪರ್ ಸುಟ್ಟ ಬೂದಿ ಆಗಬಾರ್ದು. ಈ 1 ಹಿಡಿ ಬೂದಿಯನ್ನು ಗಿಡದ ಬುಡಕ್ಕೆ ಹಾಕಿ. ಇದರಲ್ಲಿ ಪೊಟ್ಯಾಷಿಯಂ ಇರುತ್ತದೆ. ಇದರ ಜೊತೆಗೆ ನಾವು ಅಡುಗೆಗೆ ಬಳಸಿ ಬಿಸಾಡುವ ಮೊಟ್ಟೆಯ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಬುಡಕ್ಕೆ ಹಾಕಿ. ಇದರಿಂದ ಗಿಡಕ್ಕೆ ಬೇಕಾದ ಕ್ಯಾಲ್ಸಿಯಂ ಸಿಗುತ್ತದೆ. ಮಣ್ಣು ಸಡಿಲವಾಗಿ ಬೇರುಗಳು ಬಲಿಷ್ಠವಾಗುತ್ತವೆ. ಟಿಪ್ 3, ಜೇನುತುಪ್ಪದ ಸ್ಪ್ರೇ. ನಿಮ್ಮ ಗಾರ್ಡನ್ಗೆ ಜೇನುನೊಣಗಳು ಬರುತ್ತಿಲ್ಲ ಅಂದರೆ 1 ಲೀಟರ್ ನೀರಿಗೆ 1 ಚಮಚ ಶುದ್ಧ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಹೂಗಳ ಮೇಲೆ ಲೈಟಾಗಿ ಸ್ಪ್ರೇ ಮಾಡಿ. ಇದರ ಸಿಹಿ ವಾಸನೆಗೆ ಜೇನುನೊಣಗಳು ಆಕರ್ಷಿತವಾಗಿ ಬರುತ್ತವೆ. ಪರಾಗಸ್ಪರ್ಶ ನಡೆದು ಪ್ರತಿಯೊಂದು ಹೂವು ನುಗ್ಗೆಕಾಯಿ ಬದಲಾಗುತ್ತವೆ. ಪ್ರತಿಯೊಂದು ಹೂವು ಕೂಡ ಪರಾಗಸ್ಪರ್ಶ ಆಗೋದ್ರಿಂದ, ಜೇನುನೊಣಗಳು ಬಂದು ಪರಾಗಸ್ಪರ್ಶವಾಗೋದ್ರಿಂದ ನುಗ್ಗೆಕಾಯಿಯಾಗಿ ಬದಲಾಗುತ್ತದೆ.
ಇವುಗಳ ಜೊತೆಗೆ ನೀವು ಮಾಡಬೇಕಾದ ಇನ್ನೊಂದು ಮುಖ್ಯ ಕೆಲಸ ಅಂದರೆ ನುಗ್ಗೆ ಗಿಡದ ಬುಡದ ಮಣ್ಣನ್ನು ವಾರಕ್ಕೊಮ್ಮೆ ಅಥವಾ ಗಟ್ಟಿ ಆದಾಗ ಲೈಟಾಗಿ ಕೆದರಿ ಗಾಳಿ ಆಡುವಂತೆ ಮಾಡಬೇಕು. ಗಿಡದಲ್ಲಿ ಯಾವುದಾದರೂ ಒಣಗಿದ ಕಡ್ಡಿಗಳು ಅಥವಾ ರೋಗ ಬಂದಿರುವ ಎಲೆಗಳಿದ್ದರೆ ತಕ್ಷಣ ತೆಗೆದುಹಾಕ್ಬಿಡಿ. ಅಂದರೆ ನಾವು ಚೆನ್ನಾಗಿ ಬೆಳಿಬೇಕಲ್ಲ, ಮರ ಆಗಿದ್ದರೆ ಇದನ್ನೆಲ್ಲ ತೆಗಿಯೋಕ್ಕಾಗಲ್ಲ. ಸಣ್ಣ ಗಿಡ ನಾವು ಬೆಳೆಸ್ತಾ ಇರೋ ಸಣ್ಣ ಗಿಡ ಇದ್ದರೆ, ಅದು ಹೂ ಬಿಡ್ತಾ ಇದೆ ಅಂದರೆ ಸಣ್ಣದಾಗಿದ್ದರೆ ಈ ಥರ ಎಲ್ಲ ಮಾಡಿ. ಇದರಿಂದ ಗಿಡದ ಬೇಗ ಶಕ್ತಿ ಜಾಸ್ತಿಯಾಗಿ ಹೂವು ಮತ್ತು ಕಾಯಿ ಬಿಡಲು ಸಹಾಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನುಗ್ಗೆ ಗಿಡದಲ್ಲಿ ಹೂವು ಉದುರಲು ಏನು ಕಾರಣ ಮತ್ತು ಅದಕ್ಕೆ ನಮ್ಮ ಹಳ್ಳಿ ಮನೆ ಶೈಲಿಯಲ್ಲಿ ಸುಲಭವಾಗಿ ಹೇಗೆ ಪರಿಹಾರ ಮಾಡಬಹುದು ಅಂತ. ಇವತ್ತೇ ಈ ಟಿಪ್ಸನ್ನು ನಿಮ್ಮ ಮನೆಯ ಗಿಡಕ್ಕೂ ಬಳಸಿ ನೋಡಿ. ಖಂಡಿತ ಕೆಲವೇ ದಿನಗಳಲ್ಲಿ ನಿಮ್ಮ ನುಗ್ಗೆ ಗಿಡದಲ್ಲಿ ಕಾಯಿಗಳಿಂದ ತೂಗಾಡುತ್ತೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಗಾರ್ಡನಿಂಗ್ ಆಸಕ್ತಿ ಇದ್ದವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಕೈತೋಟ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.